ನಮಸ್ಕಾರ. ಇವತ್ತಿನ ವಿಡಿಯೋ ಯಾವುದರಲ್ಲಿ ಜಾಸ್ತಿ ಲಾಭ, ದೀರ್ಘಾವಧಿಯ ಹೂಡಿಕೆಯೋ ಅಥವಾ ಆಗಾಗ ಮಾರಿಕೊಳ್ಳುವುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ಯಾರ ಹತ್ರ ಮಾತಾಡಿದ್ರು ಕೂಡ ಅವರು ನಮಗೆ ಹೇಳೋದು, ನಾನು ಷೇರುಗಳನ್ನು ಕೊಳ್ತೇನೆ, ಅದು ISTಗೆ ಬಂದಾಗ ಮಾರ್ಕೊಂಡ್ಬಿಡ್ತೇನೆ ಸರ್ ಅಂತಂದ್ರೆ ಅವ್ರೇನು ತಿಳ್ಕೊತಾರೆ, ಈ ರೀತಿ ಮಾಡೋದ್ರಿಂದ ತಕ್ಷಣನೇ ಪ್ರಾಫಿಟ್ ಬಂತು, ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚಿಂತೆ ನಡೆಸುವಂತ ಯಾವ ಅಗತ್ಯತೆಯೂ ಇಲ್ಲ. ಆದರೆ ನಾವು ಮಾಡಿದ ಸರ್ವೇನ, ನಾವು ಮಾಡಿದ ಅಂಕಿಅಂಶಗಳನ್ನು ನೋಡಿದ್ರೆ ನಿಮಗೆ ದೃಢ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಇದೆ. ಯಾಕಂತಂದ್ರೆ ಅಲ್ಲಿ ಚಕ್ರ ಬಡ್ಡಿಯ ಇಫೆಕ್ಟ್ ನಿಮಗೆ ಸಿಗುತ್ತೆ. ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ, ನೋಡಿ ಮತ್ತು ಕೊನೆಯವರೆಗೂ ನೋಡಿ. ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಎರಡು ವಿಧ. ಒಂದು ಶೇರ್ ಅನ್ನು ಬೈ ಅಂಡ್ ಹೋಲ್ಡ್ ಮಾಡೋದು, ಇನ್ನೊಂದು ಆಗಾಗ ರೆಗ್ಯುಲರ್ ಆಗಿ ಅದನ್ನ ಸೇಲ್ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದು. ಜನರಿಗೆ ಬಹಳ ದೊಡ್ಡ ಟೆಂಪ್ಟೇಷನ್. ಯಾಕಂತಂದ್ರೆ ಆಗಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ರೆ ನಮಗೊಂದಷ್ಟು ಪ್ರಾಫಿಟ್ ಬಂತು, ಕೇವಲ ಪೇಪರ್ನಲ್ಲಿ ಪ್ರಾಫಿಟ್ ಆಗಿದೆ ಅಂತ ನೋಡಿಕೊಂಡು ಏನು ಯೂಸು, ಮತ್ತೆ ಮುಂದೆ ಏನಾದರೂ ಕೆಳಗೆ ಬಂದ್ರೆ ಇರೋ ಪ್ರಾಫಿಟ್ ಕೂಡ ಹೊರಟೋಗುತ್ತೆ. ಆದರೆ ನಮ್ಮಲ್ಲಿರುವ ಅಂಕಿ ಅಂಶಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೈ ಅಂಡ್ ಹೋಲ್ಡ್ ಇಸ್ ಬೆಟರ್ ದೆನ್ ರೆಗ್ಯುಲರ್ ಪ್ರಾಫಿಟ್ ಬುಕ್ಕಿಂಗ್. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಸಿಂಪಲ್ ಆಗಿರ್ಲಿ ಅಂತೇಳಿ ನಿಫ್ಟಿಯನ್ನು ಮಾತ್ರ ಲೆಕ್ಕಕ್ಕೆ ತಗೊಂಡು 10 ವರ್ಷದ ಪೀರಿಯಡ್ ನ ಲೆಕ್ಕ ಹಾಕೊಂಡು ಹೋಗಿದ್ದೇವೆ. ಮತ್ತು ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಇನ್ವೆಸ್ಟರ್ ಡಸ್ ಪ್ರಾಫಿಟ್ ಬುಕ್ಕಿಂಗ್ ಇನ್ವೆಸ್ಟ್ ದ ಮನಿ ಇನ್ ಲಿಕ್ವಿಡ್ ಫಂಡ್ಸ್ ಆರ್ ಬ್ಯಾಂಕ್ ಡಿಪಾಸಿಟ್ಸ್. ಅಂದ್ರೆ ಒಮ್ಮೆ ಒಬ್ಬ ಇನ್ವೆಸ್ಟರ್ ಆ ಶೇರ್ ಅನ್ನು 30% 50% ಪ್ರಾಫಿಟ್ಗೆ ಮಾರ್ಕೊಂಡ್ರೆ ಅಥವಾ ಲೈಫ್ ಟೈಮ್ ಹೈಯಲ್ಲಿ ಮಾರ್ಕೊಂಡ್ರೆ, ಅದಾದ್ಮೇಲೆ ಆ ದುಡ್ಡನ್ನು ಲಿಕ್ವಿಡ್ ಫಂಡ್ ಅಥವಾ ಬ್ಯಾಂಕ್ ಡಿಪಾಸಿಟ್ ಇಟ್ಟಿದ್ದಾರೆ, ಆ ಹಣನ ಮತ್ತೆ ಪುನಃ ಯೂಸ್ ಮಾಡ್ಕೊಂಡಿಲ್ಲ ಅನ್ನುವಂಥ ಕಾನ್ಸೆಪ್ಟಿಗೋಸ್ಕರ ಈಗ ಬೈ ಅಂಡ್ ಹೋಲ್ಡ್ ವರ್ಸಸ್ ಪ್ರಾಫಿಟ್ ಬುಕ್ಕಿಂಗ್ ಸ್ಟ್ರಾಟಜೀಸ್. ಇದನ್ನ ಸ್ವಲ್ಪ ಪೇಷಂಟ್ ಆಗಿ ತಾಳ್ಮೆಯಿಂದ ಕೊನೆವರೆಗೂ ಕೇಳಿ. 2000ರಿಂದ 2009 ಪೀರಿಯಡ್ ಅಲ್ಲಿ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ 15.2% ಬಂತು ಆವರೇಜ್. ಪ್ರಾಫಿಟ್ ಬುಕ್ಕಿಂಗ್ 30% ಬಂದಾಗೆಲ್ಲ ಮಾರ್ಕೋತೀನಿ 12.8, ಪ್ರಾಫಿಟ್ ಬುಕ್ಕಿಂಗ್ 50% ಬಂದಾಗ ಮಾರ್ಕೊಂಡಿದ್ದೀನಿ 12.6, ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ ಇದ್ದಾಗ ಮಾರ್ಕೊಂಡಿದ್ದೀನಿ 11.7%. 2001 to 2010 ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿಯಲ್ಲಿ 19.1, ಪ್ರಾಫಿಟ್ ಬುಕ್ಕಿಂಗ್ 30% 14.1, ಪ್ರಾಫಿಟ್ ಬುಕ್ಕಿಂಗ್ 50% ಗೇನ್ 14.6 ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ 13.7. 2002 to 2011 ಪೀರಿಯಡ್ ನಲ್ಲಿ ಬೈ ಅಂಡ್ ಹೋಲ್ಡ್ ಅನುವಲೈಸ್ ರಿಟರ್ನ್ 17.7, ಪ್ರಾಫಿಟ್ ಬುಕ್ಕಿಂಗ್ 30% ಬಂದಾಗ ಮಾರ್ಕೋತೀನಿ 15.1, 50% ಬಂದಾಗ ಮಾರ್ಕೋತೀನಿ 15.7, ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ ಅಲ್ಲಿ ಮಾರ್ಕೋತೀನಿ 14.9%. 2003 to 2022 ಆಗ 20.1% ಬಂದಿದೆ ಬೈ ಅಂಡ್ ಹೋಲ್ಡ್, ಪ್ರಾಫಿಟ್ ಬುಕ್ಕಿಂಗ್ 30% ನಲ್ಲಿ 16.2, ಪ್ರಾಫಿಟ್ ಬುಕ್ಕಿಂಗ್ 50% ನಲ್ಲಿ 16.8 ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ 15.9%. ವಿಡಿಯೋನ ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿರ್ಲಿಕ್ಕೋಸ್ಕರ ಇನ್ನು ಮುಂದೆ ನಾನು ಆದಷ್ಟು ಶಾರ್ಟ್ ಫಾರ್ಮ್ಗಳನ್ನು ಬಳಸ್ಕೋತೇನೆ ನಮ್ಮ ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ. 2004 to 2013 ಬೈ ಅಂಡ್ ಹೋಲ್ಡ್ 14.2, 30% ಬುಕ್ಕಿಂಗ್ 13.5, 50% booking 13.1, all time high 12.6. 2005 to 2014 buy and hold 16.2, profit booking 30% 14.2, profit booking 50% 14.6, profit booking all time high 13.6. 2006 to 2015 buy and hold 12.2, profit booking 30% 12.1, 50% 11.8 and all time high 11.9. 2007 to 2016 buy and hold 8.8, profit booking 30% gains 30%, profit booking 50% gains 10.5, profit booking all time high 9.5%. ಮತ್ತೆ ಈಗ 2008 ಇಂದ 2017 ನೀವು ನೋಡಿದ್ರಿ, 2007 ಇಂದ ಮೇಲೆ ಶಾರ್ಪ್ ಆಗಿ ಡ್ರಾಪ್ ಆಗಿದೆ ಪ್ರಾಫಿಟ್ಸ್. ಯಾಕಂದ್ರೆ ಆ ಸಮಯದಲ್ಲಿ ಒಂದು ದೊಡ್ಡ ಮೇಜರ್ ಕ್ರಾಶ್ ಆಗಿತ್ತು ಮಾರುಕಟ್ಟೆಯಲ್ಲಿ. 2008 to 2017 buy and hold 6.7, 30% gain 6.3, 50% sold 6.6 ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ 6.3%. 2009 to 2018 15% ಬಂದಿದೆ ಬೈ ಅಂಡ್ ಹೋಲ್ಡ್ ಅಲ್ಲಿ. ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ 30% ಗೇನ್ಸ್ 13.9, 50% ಗೇನ್ಸ್ 13.6, ಆಲ್ ಟೈಮ್ ಹೈ 14.8%.
2010 to 2019 annualized return 10.2, profit booking 30% gains 9.5, profit booking 50% gains 9.8, all-time high 9.6. 2011 to 2020 buy and hold annualized return 9.9, profit booking 30% 9.1, profit booking 50% 9.3, profit booking all-time high 8.7% ಬಂದಿದೆ. ಈಗ ಕೊನೆಯ 2 ವರ್ಷಗಳು 2012ರಿಂದ 2021 buy and hold annualized return 15.5, profit booking 30% gains 12.5, profit booking 50% gains 12.9, profit booking all-time high 12.2%. 2013 to 2022 buy and hold annualized returns 13.1, profit booking 30% 10.9, 50% booking 11.3 ಮತ್ತು ಪ್ರಾಫಿಟ್ ಬುಕಿಂಗ್ ಆಲ್ ಟೈಮ್ ಹೈ 10.5%. ಈಗ ನಾನು ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಕಮೆಂಟ್ಸ್ ಹಾಕಿದ್ದೇನೆ. ಕಮೆಂಟ್ಸ್ ಮತ್ತು ಅಬ್ಸರ್ವೇಷನ್ ಕನಿಷ್ಠ ಪಕ್ಷ 2 ಸತಿ ನಾವು ಕೇಳಿ. ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ಸ್ಟಡಿಯಲ್ಲಿ ನಾವು ಬೇಕಂತ ಸಿಂಪಲ್ ಆಗಿರಲಿ ಕ್ಯಾಲ್ಕುಲೇಷನ್ ಅಂತ ಹೇಳಿ ಆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು, ಚಾರ್ಜಸ್ ಆಸ್ STT, ಸ್ಟ್ಯಾಂಪ್ ಡ್ಯೂಟಿ, ಸ್ಟಾಕ್ ಎಕ್ಸ್ಚೇಂಜ್ ಫೀಸ್ ಮತ್ತೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ ಪ್ರಾಫಿಟ್ ಬುಕಿಂಗ್ ಸ್ಟ್ರಾಟಜಿಯಲ್ಲಿ. ಇಲ್ಲದಿದ್ರೆ ಪ್ರಾಫಿಟ್ ಇನ್ನೂ ಒಂದಷ್ಟು ಕಮ್ಮಿ ಆಗ್ತಾ ಇತ್ತು. ಎರಡನೇದ್ದು 10-year ಪೀರಿಯಡ್ 2007 to 2016 ಆವಾಗ ಮಾತ್ರ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಗೇವ್ ಲೋವರ್ ರಿಟರ್ನ್ಸ್ ಮತ್ತೆ ಪ್ರಾಫಿಟ್ ಬುಕಿಂಗ್ ಸ್ಟ್ರಾಟಜಿಯಲ್ಲಿ ಜಾಸ್ತಿ ಬಂತು. ಆದರೆ ಇನ್ ಜನರಲ್ ನೋಡಿದ್ರೆ ಪ್ರಾಫಿಟ್ ಬುಕಿಂಗ್ ಬೈ ಅಂಡ್ ಹೋಲ್ಡ್ ಅಲ್ಲಿ ಜಾಸ್ತಿ ಇದೆ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ನಾವ್ ಅಂಡ್ ದೆನ್. ಮೂರನೇ ಅಬ್ಸರ್ವೇಷನ್, ಪ್ರಾಫಿಟ್ ಬುಕಿಂಗ್ ಮಾಡಬೇಕಾದ್ರೆ ಹೂಡಿಕೆದಾರರು ತಿಳ್ಕೊತಾರೆ ನಾನು ಸರಿಯಾದಂತ ಡಿಸಿಷನ್ ತಗೊಂಡಿದ್ದೇನೆ, ಯಾಕಂದ್ರೆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೇನು ಕೆಲವು ದಿನಗಳಲ್ಲಿ ಕರೆಕ್ಷನ್ ಬರ್ತಾ ಇದೆ, ನಾನೇ ಬುದ್ಧಿವಂತ ಜಾಸ್ತಿ ರೇಟಿ ಮಾಡ್ಕೊಂಡಿದ್ದೇನೆ. ಆದ್ರೆ ನೀವು ಅದೇ ಶೇರ್ ಅನ್ನು ಸ್ವಲ್ಪ ಸಮಯ ಜಾಸ್ತಿ ಇಟ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಚಕ್ರಬಡ್ಡಿ ಇಫೆಕ್ಟ್ ಬರುತ್ತೆ, ಅದರಿಂದಾಗಿ ನಿಮಗೆ ಜಾಸ್ತಿ ಪ್ರಾಫಿಟ್ ಬಂದಿದೆ. ಈಗ 4ನೇ ಅಬ್ಸರ್ವೇಷನ್, ಇದೇ ಪರ್ಟಿಕ್ಯುಲರ್ ಸ್ಟಡಿನ ನಾವು 10 ವರ್ಷದ ಬದಲಾಗಿ 15 ಅಥವಾ 20 ವರ್ಷಕ್ಕೆ ಅಂತ ಹಿಡಿದ್ರೆ ಚಕ್ರಬಡ್ಡಿಯಲ್ಲಿ ಇನ್ನಷ್ಟು ಜಾಸ್ತಿ ಪ್ರಾಫಿಟ್ ಬಂದಿರೋದು. ಮತ್ತೆ ಆಗ 100% ದೃಢವಾಗ್ತಿತ್ತು ನಿಮಗೆ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಈಸ್ ಮೋರ್ ಸುಪೀರಿಯರ್ ದೆನ್ ಸೆಲ್ಲಿಂಗ್ ಇಟ್ ನೌ ಅಂಡ್ ದೆನ್, ದೋ ಇಟ್ ಲುಕ್ಸ್ ಲೈಕ್ ವಿ ಆರ್ ಮೇಕಿಂಗ್ ದ ಕರೆಕ್ಟ್ ಡಿಸಿಷನ್ ವೆನ್ ವಿ ಆರ್ ಸೆಲ್ಲಿಂಗ್. 5ನೇ ಅಬ್ಸರ್ವೇಷನ್, ನೀವು ಯಾವುದೇ ಶೇರ್ ಅನ್ನು ತಗೊಂಡ್ರು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಶೇರ್ಗಳನ್ನು ಮಾತ್ರ ಕೊಟ್ಟಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಯಾಕಂದ್ರೆ ಅದರಲ್ಲಿ ಮಾತ್ರ ಪ್ರಾಫಿಟ್ ಇರುತ್ತೆ. ನೀವೇನಾದ್ರೂ ಫಂಡಮೆಂಟಲಿ ವೀಕ್ ಆಗಿರುವ ಶೇರ್ಗಳನ್ನು ತಗೊಂಡ್ರೆ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿನಲ್ಲಿ ನಿಮಗೆ ಗ್ಯಾರಂಟಿ ಲಾಸ್ ಆಗುತ್ತೆ. ಈಗ 6ನೇ ಅಬ್ಸರ್ವೇಷನ್, ಇದೇ ಉದಾಹರಣೆಯನ್ನು ರಿಯಲ್ ಎಸ್ಟೇಟ್ ಅಲ್ಲಿ ತಗೊಳ್ತೀವಿ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ದೊಡ್ಡ ಪ್ಲಾಟ್ ಆಫ್ ಲ್ಯಾಂಡ್ ಅಥವಾ ಸೈಟ್ ಅನ್ನು ತಗೊಳ್ಳೋದು ಮಾರೋದು ತಗೊಳ್ಳೋದು ಮಾರೋದು ಅಂದ್ರೆ ಹೈಯೆಸ್ಟ್ ಬಂದಾಗ ಮಾರ್ಕೊಳ್ಳೋದು, ಲೋಯೆಸ್ಟ್ ಬಂದಾಗ ಪರ್ಚೇಸ್ ಮಾಡೋದು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಮೇಲು ನೋಟಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅಫ್ಕೋರ್ಸ್ ಇದು ಎಕ್ಸಾಂಪಲ್ ರಾಂಗ್ ಎಕ್ಸಾಂಪಲ್, ಯಾಕಂದ್ರೆ ಪ್ರತಿ ಸತಿ ಬೈಯಿಂಗ್ ನಲ್ಲಿ ನೀವು ಆ ರಿಜಿಸ್ಟ್ರೇಷನ್ ಚಾರ್ಜಸ್ ಆಲ್ಮೋಸ್ಟ್ 7% ಕಟ್ಟಬೇಕಾಗುತ್ತೆ. ಆದರೆ ಇದೇ ಉದಾಹರಣೆಯನ್ನು ತಗೊಂಡ್ರೆ ಇಲ್ಲಿ ನಿಮಗೆ ಜಾಸ್ತಿ ಬಂದಾಗ ಕಾಣಿಸುತ್ತೆ. ಆದರೆ ಅದೇ ಪ್ಲಾಟ್ ಆಫ್ ಲ್ಯಾಂಡ್ ನ 10 ವರ್ಷನೋ 20 ವರ್ಷನೋ 30 ವರ್ಷ ಇಟ್ಕೊಂಡ್ರೆ ಚಕ್ರ ಬಡ್ಡಿಯಲ್ಲಿ ಬರುವಂತ ಪ್ರಾಫಿಟ್ ಯಾವತ್ತೂ ಜಾಸ್ತಿ ಇದ್ದೇ ಇರುತ್ತೆ. ಇದು ಎಲ್ಲರಿಗೂ ತಿಳಿದಿರೋ ವಿಚಾರ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ನಮಗೆ ಅಗಾಧವಾದಂತ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲದೆ ನಮ್ಮ ತಂದೆ ತಾಯಿಗಳು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ದನ್ನು ನೋಡಿದ್ದೇವೆ. ನಮ್ಮ ಹಿರಿಯರು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ತರ ಹಣವನ್ನು ಗಳಿಸಿದ್ದಾರೆ ಅಂತ ನೋಡಿದ್ದೇವೆ. ಆದ್ದರಿಂದ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಇಸ್ ಆಲ್ವೇಸ್ ಸುಪೀರಿಯರ್ ಟು ಸೆಲ್ಲಿಂಗ್ ನೌ ಅಂಡ್ ದೆನ್ ಅಂತ ಈ ವಿಡಿಯೋದಲ್ಲಿ ನಾವು ಸಂಶೋಧನೆ ಪ್ರಕಾರ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಯಾವಾಗಲಾದ್ರೂ ಲಾಂಗ್ ಟರ್ಮಿಗೆ ಅಂತ ಇಟ್ಕೊಂಡಂತಹ ಷೇರು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹದ್ದನ್ನು ಮಾರ್ಕೊಂಡು ಆಮೇಲೆ ಬೇಸರ ಮಾಡ್ಕೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಾವು ಯಾವುದೇ ಸ್ವಾರ್ಥವಿಲ್ಲದೆ ಈ ವಿಡಿಯೋಗಳನ್ನು ಕನ್ನಡಿಗರಿಗೋಸ್ಕರ ಮಾಡ್ತಾ ಇದ್ದೇವೆ. ಇದು ಎಲ್ಲಾ ಕಡೆ ಪಸರಿಸಬೇಕು ಅನ್ನುವಂಥದ್ದು ನಮ್ಮ ಆಸೆ ಮತ್ತು ಮಹದಾಕಾಂಕ್ಷೆ. ಆದ್ದರಿಂದ ನಾವು ಮಾಡುವ ಕೆಲಸದಲ್ಲಿ ನೀವು ಕೂಡ ಕೈ ಜೋಡಿಸಿ ವಿಡಿಯೋನ ಕನಿಷ್ಠ 100 ಜನರಿಗಾದ್ರೂ ಇವತ್ತು ಫಾರ್ವರ್ಡ್ ಮಾಡಿ ಅಂತ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.